ನಮಸ್ಕಾರ ಸ್ನೇಹಿತರೆ, ನಾನು ಶೋಭಾ. ಸವಿ ಪಾಕಶಾಲೆಗೆ ಸ್ವಾಗತ. ಇಂದು ನಾವು ತುಂಬ ಸುಲಭವಾಗಿ ರುಚಿಯಾಗಿ ಬೀಟ್ರೂಟ್ ಪಲ್ಯ ಮಾಡುವ ವಿಧಾನವನ್ನು ನೋಡೋಣ. ಈ ಪಲ್ಯ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದುತ್ತದೆ. ಹಾಗಾದರೆ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಸ್ವಲ್ಪ ದೊಡ್ಡದಾದ ಬೀಟ್ರೂಟನ್ನು ಈ ರೀತಿ ತುರಿದುಕೊಂಡಿದ್ದೇನೆ. ಈ ರೀತಿ ತುರಿದು ಮಾಡುವುದರಿಂದ ಪಲ್ಯ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇದಕ್ಕಿವಾಗ ಒಗ್ಗರಣೆಯನ್ನು ನಾವು ರೆಡಿ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಪ್ಯಾನನ್ನು ಬಿಸಿ ಮಾಡಿ ಅದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ ಇವೆಲ್ಲವೂ ಚೆನ್ನಾಗಿ ಸಿಡಿದು ಬಂಗಾರದ ಬಣ್ಣ ಬರೋವರೆಗೂ ಹುರ್ಕೋಬೇಕು. ನಂತರ ಚಿಕ್ಕದಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿಯನ್ನು ಸೇರಿಸಿ 1 ನಿಮಿಷ ಹುರಿಯಿರಿ. ಈಗ ಉದ್ದುದ್ದಾಗಿ ಕತ್ತರಿಸಿದ ಈರುಳ್ಳಿಯನ್ನು ಸೇರಿಸಿ 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿ ತಿಳಿ ಬಂಗಾರದ ಬಣ್ಣ ಬರೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿಕೊಳ್ಳಿ. ಈಗ ತುರಿದ ಬೀಟ್ರೂಟನ್ನು ಸೇರಿಸಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲೇ ನೀರಿರುವುದರಿಂದ ನೀರು ಹಾಕದೇನೆ ಬೇಯಿಸ್ಕೊಂಡ್ರೆ ಆಯಿತು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿಯನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡ ನಂತರ 1-2 ನಿಮಿಷಗಳ ಕಾಲ ಲಿಂಟನ್ನು ಕ್ಲೋಸ್ ಮಾಡಿ ಬೇಯಿಸಬೇಕು. ಈಗ ಕೊನೆಯದಾಗಿ ತುರಿದ ಹಸಿ ತೆಂಗಿನಕಾಯಿ, ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ 1-5 ನಿಮಿಷ ಮತ್ತೆ ಬೇಯಿಸಿದರೆ ಅತ್ಯಂತ ರುಚಿಕರ ಆರೋಗ್ಯಕರವಾದ ಬೀಟ್ರೂಟ್ ಪಲ್ಯ ಸವಿಯಲು ಸಿದ್ಧ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.